ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮರ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾ ಬಂದಿದ್ದೆ ಎಲ್ಲಿ ಅಂದ್ರೆ ಕಬ್ಬೂರಿಗೆ ಹನುಮಂತಣ್ಣ ಪಾಟೀಲ್ ಅಮೋಘ ಸಿದ್ದೇಶ್ವರ ಫೀಲ್ಡ್ ಮಾಲಕರ ಹತ್ರ ಬರೋಕೆ ಕಾರಣ ಈ ಫ್ಯಾಕ್ಟ್ರಿ ಹೊಳ್ಳಬಳೆ ಇದೇ ತಿಂಗಳದಾಗ ಇದು 5ನೇ ಲೋಡ್ ನಂದು ಅಷ್ಟು ಡಿಮಾಂಡ್ ಹೆಚ್ಚಾಗೈತಿ. ಹೆಚ್ಚಾಗ ಕಾರಣ ಅಮೋಘ ಸಿದ್ದೇಶ್ವರ ಫೀಲ್ಡ್ ಮಾಲಕರನ್ನ ಕೇಳೋನು ಬರ್ರಿ. ಇದ ನೋಡ್ರಿ ಅಮೋಘ ಸಿದ್ದೇಶ್ವರ ಫೀಲ್ಡ್ ತಯಾರು ಮಾಡುವ ಕಾರ್ಖಾನೆ. ಯಾವ ರೀತಿ ಕ್ವಾಲಿಟಿ ಕಾಳು ಅದಾವೆ ನೀವು ನೋಡಾಕತ್ತೀರಿ. ಗೊಂಜಾಳ ಕಾಳಾಗ ಒಂದು ನುಸಿ ಸಹಿತಿಲ್ಲ. ಈ ರೀತಿ ಗೋಧಿ ಎಲ್ಲ ಥರದ ಕಾಳುಗಳಿಗೆ ಒಳ್ಳೆ ಕ್ವಾಲಿಟಿ. ಇದನ್ನು ನೋಡತ್ತೀರಿ ನೀವು, ಪೇಪರ್ ಹಿಡ್ದಂಗೆ ಆಕತಿ ಶೇಂಗಾ ಹಿಂಡಿ. ಈ ರೀತಿ ಕ್ವಾಲಿಟಿ ಹಾಕೋದ್ರಿಂದ ಏನಾಕತಿ, ಫುಡ್ ಪಾಯ್ಸನ್ ಆಗೋದಿಲ್ಲ ಮರಿಗಳಿಗೆ. ಕ್ವಾಲಿಟಿ ಕಾಳು ಹಾಕಬೇಕು. 1 ರೂಪಾಯಿ ಹೆಚ್ಚಿಗೆ ಆಗಲಿ ಕಾಸ್ಟ್ಲಿ ಇದ್ದಿದ್ದು ತೊಗೊಂಡು ಇವರು ಕಾಳು ಹಾಕ್ತಾರೆ. ಎಣ್ಣೆನೂ ಚಲೋದ ಹಾಕ್ತಾರೆ. ಅದ್ರಾಗ ಮೇನ್ ಇವರು ಏನು ಮಾಡ್ಯಾರಂದ್ರೆ ಫಾರ್ಮ್ನಾಗ ಈಗ ಹೋತಮರಿನೂ ಸಾಕಾಕತ್ತಾರೆ. ಅಂದ್ರೆ ಹೋತಮರಿ ಕಂಟಿನ್ಯೂ ಇವರು ಎಲ್ಲ ಬಕರಿ ಇದು ಪರ್ಪಸ್ನು ಸಾಕಿದ್ರು ಮೊದ್ಲೇಕ. ಈ ಸಲ ಮತ್ತು ಬಕರಿ ಇದು ಪರ್ಪಸ್ ಸಾಕ್ಯಾರ. ಹೋತಮರಿ 8 ಒಳ್ಳೆ ಕ್ವಾಲಿಟಿ ಸೂಪರ್ ಅದಾವೆ ಮರಿ. ಆ ರೀತಿ ಎಲ್ಲ ಕಾನೆದಾಗೂ ಒಂದೊಂದು ಹಾಕ್ಯಾರ. ಅದ್ರಾಗೂ 8 ಮರಿ ದೊಡ್ಡ ಅದಾವೆ, ಉಳ್ಕಿದ್ವು ಒಂದು 10 ಮರಿ ಹೋತಮರಿ ಸಣ್ಣ ಅದಾವೆ. ಈ ಸದ್ಯಕ್ಕೆ 450 ಟಗರು ಸಾಕಾಣಿಕೆ ಇವರು ಮಾಡಾಕತ್ತಾರೆ. ಫೀಲ್ಡ್ ಇವ್ರದ್ದು ಸ್ವಂತ ತಯಾರು ಮಾಡೋದ್ರಿಂದ ರಿಸಲ್ಟ್ ತಕ್ಕೊಂಡು ಮಂದಿಗೂ ಸಿಗಲಿ ಅಂತೇಳಿ ಇವ್ರ ಆಸೆ. ಒಳ್ಳೆ ಕ್ವಾಲಿಟಿ ಫೀಡ್ ಯೂಸ್ ಮಾಡ್ಬೇಕಂದ್ರೆ ಅಮೋಘ ಸಿದ್ದೇಶ್ವರ ಫೀಡ್ ಅಂತ ನಾನಂತರ ಹೇಳತ್ತೇನೆ. ಯಾಕಂದ್ರೆ ನಾನು ಫಾರ್ಮ್ನ್ಯಾಗ ರಿಸಲ್ಟ್ ತೆಗ್ದೇನಿ. ನಾನು ಗೆಳೆಯರಿಗೆ ಕೊಟ್ಟಿದ್ದಕ್ಕೆ ಅವರು ಈಗ ರಿಸಲ್ಟ್ ತೆಗ್ಯಾಕತ್ತಾರೆ. ಉಳ್ಕಿದ್ದು ಎಲ್ಲ ಅವ್ರು ಏನು ಹೇಳ್ತಾರೆ ಕೇಳೋನು ಬರ್ರಿ. ಅಣ್ಣವ್ರ ನಮಸ್ಕಾರ ರೀ. ನಮಸ್ಕಾರ ಅಣ್ಣ ರೀ. ಆರಾಮಲ್ರಿ? ಆರಾಮ್ ನೋಡ್ರಿ. ನೀವು ಆರಾಮ? ಏನ್ ಪೀಡಿನ ಬಾಳ ಡಿಮಾಂಡ್ ಆತ್ರಿಪ್ಪ ನಮ್ ಕಡೆ. ಇದು ಏನಂದ್ರ ಎಲ್ಲಾರು ಏನ್ ಹೇಳ್ತಾರ, ನಿಮ್ ಪೀಡಿನ ಬಗ್ಗೆ ಇವ್ರು ಕಾಳು ಇರ್ತಾವ್ರಿ ಕುತ್ತಿಗೆ ಸಿಕ್ಕೊಳ್ಳೋದಿಲ್ಲ. ಹೊಳ್ಳೆ ಡೈಜೆಷನ್ ತಾವು ಮಾಡ್ಕೊಳಕು ಟೈಮು ಸಿಗ್ತೈತಿ. ಹೊಳ್ಳೆ ಗ್ರೋತ್ನೆಸ್ ಮಾತ್ರ 100% ಬರ್ತೈತಿ ಅಂತಾರ. ಪೌಡ್ರಿಗೆ ಮತ್ತು ನಿಮ್ ಕಾಳಿಗೆ ಈಗ ಪೌಡ್ರ್ ಬರ್ತೈತಿ ಒಂದಿಷ್ಟು ಪೀಡಿನ್ಯಾಗ, ನಿಮ್ಮ ಕಾಳು ಬರ್ತೈತಿ. ಅದಕ್ಕೆ ವ್ಯತ್ಯಾಸ ಏನು ಅನ್ನೋದು ಹೇಳ್ರಿ. ಅಣ್ಣ ರೀ, ಹೈ ಪ್ರೋಟೀನ್ ಡಿವೋಶಿದಿಂದ ಏನಾಗತ್ತೈತ್ರಲ್ಲ, ಸೋಯಾಬೀನ್ ಕಾಳು ಎಣ್ಣೆ ತೆಗೆದ ಡಿವೋಶಿ ಅಂದ್ರೆ ಸೋಯಾಬೀನ್ದಾಗಿಂದ ಎಣ್ಣೆ ತೆಗೆದ್ಮೇಲೆ ಡಿವೋಶಿ ಆಗತೈತ್ರಿ. ಅದ ಲೇರ ಬಾಯ್ಲರ್ದವ್ರು ಯೂಸ್ ಮಾಡ್ತಾರಣ್ಣ. ಅಂದ್ರೆ ಈಗ ಬಾಯ್ಲರ್ ಕೋಳಿಗೆ ಯೂಸ್ ಮಾಡ್ತಾರೆ. ಬಾಯ್ಲರ್ ಕೋಳಿಗೆ ಲೇರ್ ಫಾರ್ಮ್ದವ್ರು, ತತ್ತಿ ಫಾರ್ಮ್ದವ್ರು. ಯಾಕಂದ್ರ ಅಣ್ಣ ಸೋಯಾಬೀನ್ ಡೈರೆಕ್ಟ್ ಹಾಕಿರ ಹೈ ಪ್ರೋಟೀನ್ ಕೋಳಿಗೆ ನಡೆಯಂಗಿಲ್ಲ ಅಣ್ಣ. ಅದ್ರ ಒಂದು ಉದ್ದೇಶಕ್ಕಾಗಿ ಡಿವೋಶಿ ರೆಡಿ ಮಾಡ್ಕೋತಾರ. ಆ ಡಿವೋಶಿ ಮಾತ್ರ ಕೋಳಿಗೆ ಹಾಕಕ್ ನಡಿತೈತಿ. ಟಗರ್ ಫೀಡಿಗೆ ಹೈ ಪ್ರೋಟೀನ್ ಬೇಕು ಬಿಡ್ರಿ. ಮತ್ತ ಸೋಯಾಬೀನ್ ಕಾಳು ಹಾಕಿರ ಕಮ್ಮಿ ಅನ್ನೋ ಒಂದು ಉದ್ದೇಶದಿಂದ ನನಗೆ ಎಕ್ಸರ್ಸೈಸ್ ಹೇಳಾಕತ್ತಾರು. ಅದ್ರ ಬದಲು ಇನ್ನೇನು ಓದಿ ಬಾ ಅಂತ ಹೇಳ ಅವ್ರಿಗೆ ಅಣ್ಣ. ನನಗ ಅಪಪ್ರಚಾರ ಮಾಡೋರಿಗೆ ಹೇಳ್ತೇನೆ ನಾನು. ಇಲ್ರಿ ಅಣ್ಣ, ನನಗೂ ಒಂದಿಬ್ರು ಅಂದಿದ್ರ. ಬಟ್ ಈಗ 90% ಈಗ ನಾನು ಫಾರ್ಮರ್ಗಳು ಹೆಂಗಂದ್ರ 10 ರೂಪಾಯಿ ಕಡಿಮೆ ಹೆಚ್ಚು ಕಡಿಮೆ ನೋಡ್ತಿರ್ತಾರ, ಅಲ್ಲಿ ಇಲ್ಲಿ ಅಡ್ಡಾಡ್ತಿರ್ತಾರ. ಬಟ್ ಈ ಸಂಚಾರಿ ಕುರಿಗಾರ ಏನದಾರಲ್ಲ, ಅವ್ರ ಜನ್ಮನ ಹುಟ್ಟಿದ್ದು ಕುರಿಯಾಗ ಹುಟ್ಟಿರ್ತಾರ, ಮುದುಕರಾದ್ರು ಅದ್ರಾಗ ಇರ್ತಾರ. ಈಗ ನನ್ನ ಹತ್ರ ಒಬ್ರು ಬರ್ತಾರ ನಂದಗಡದಿಂದ ಮುಂದಿಂದ ಸೈಕಲ್ ಮೋಟರ್ ತಗೊಂಡ್ಬರ್ತಾರ. ಬಟ್ ನಮ್ಮ ಎಲ್ಲಿ ಹೋದ್ರು ಅವ್ರು ಕಂಟಿನ್ಯೂ ಕಸ್ಟಮರ್ ಅವ್ರು ಹೇಳ್ತಾರಲ್ಲ, ಫೀಡಿನ ಬಗ್ಗೆ ಕೇಳ್ಬೇಕಂದ್ರ ಈಗ ಕುರಿಗಾರ ಎಲ್ಲಿ ಸಂಚಾರಿ ಕುರಿಗಾರ ಇರ್ತಾರಲ್ಲ, ಅವ್ರ 100% ರಿಸಲ್ಟ್ ಹೇಳಾರ. ಯಾಕಂದ್ರೆ ಎಲ್ಲಾರು ತಗೊಳ್ಳಾರ ಅದನ್ನ ಹೇಳ್ತಾರ, ಇಂಥ ಫೀಡ್ ಎಲ್ಲಿ ಸಿಗುದಿಲ್ರಿ ಅಂತ ಹೇಳ್ತಾರ. ಈಗ ನಮಗೇನು ಸೋಯಾಬೀನದ್ ಹಾಕೋದ್ರಿಂದ ಪೌಡರ್ಕಿನ ಇದ್ರಾಗ ಪ್ರೋಟೀನ್ ಹೆಚ್ಚಿರ್ತೈತಿ. ಹೈ ಪ್ರೋಟೀನ್ ಉದ್ದೇಶ ಮಂದಿ ತಲೆಯಾಗೈತೆ. ಯಾಕೆ ಬಿಡುದಿಲ್ಲ ಅನ್ನೋದು ಒಂದು ಉತ್ತರ ಹೇಳ್ತೀನಿ ಕೇಳೋಣ. ಇವ್ರು ಎಲ್ಲಿ ತಿರುಗಾಡಿ ಬಂದಿರ್ತಾರೋ, ಇವ್ರ ಮರಿ ನೋಡಿದಾಗ ವೈರಸ್ ಯಾವ್ದು ಇರ್ತೈತಿ ನನಗ್ ಗೊತ್ತಿರಂಗಿಲ್ಲ. ಇದ್ರ ಸಂಬಂಧ ಡೈಲಿ ಒಂದು ದಿನಕ್ಕೆ ಒಂದು 5-6 ಮಂದಿನ ಬಿಡ್ತಾನ. ಅದು ಕೈಕಾಲ ತೊಳ್ಕೊಂಡ್ ಮ್ಯಾಗ ಬಿಡವನ. ಇನ್ನು ಅವ್ರು ಬೇಕಾದಂತ ಪೌಣ್ಯಾರ ಇರ್ಲಿ, ರಿಲೇಷನ್ ಇರ್ಲಿ, ಅಣ್ಣತಮ್ಮರ ಇರ್ಲಿ, ಸಾವ್ಕಾರ ಇರ್ಲಿ, ನನ್ನ ರೂಲ್ಸ್ ನಾ ಫಾಲೋ ಮಾಡ್ಬೇಕು. ಯಾಕಂದ್ರ ನನ್ನ ಸಾಲಿಗೆ ನನ್ನ ಮಾಲಿಗೆ ನಾನು ಹೊಣೆ. ಬೇರೆದವ್ರು ಇಲ್ಲಣ್ಣ. ಲಕ್ಷಾಂತರ ರೂಪಾಯಿ ಎಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕಂದ್ರ ಅದರಿಂದ ಲಾಭ ತಕೋಬೇಕಂತ ಹೇಳಿ ಇನ್ಫೆಕ್ಷನ್ ಆಗಿ ಯಾವ ಮರಿಗೆ ಡಿಸೀಸ್ ಆಗಿ ಡೆತ್ ಆದ್ವು ಅಂದ್ರ ಲುಕ್ಸಾನ್ ಆಗೋದು ನಿಂದಕೈತಿ. ನಂದು ಬಂದ್ ಹೋದ ಒಂದ್ ಏನಾಗುದಿಲ್ಲ. ಅದಕ್ಕಾಗಿ ನನ್ನ ಮ್ಯಾಲ್ ಬಿಡುದಿಲ್ಲ. ಮಂದಿ ತಪ್ಪು ತಿಳ್ಕೊಳತ್ತಾರೆ. ತಪ್ಪು ತಿಳ್ಕೊಬೇಡ್ರಿ. ನೋಡತನೂ ಹಠ ಇದ್ರಣ್ಣ, ನನ್ನ ಶೆಡ್ ನೆತ್ರಕ್ ಚಾವಿ ಐತಿ, ಕೈಕಾಲ್ ತಕ್ಕೋರಿ, ಚಪ್ಪಲ್ ಸದಲ್ ಮಾಡಿ ತಗೊಳ್ದು. ಬಂದ್ ನೋಡ್ತಂದ್ರ ನೋಡ್ರಿ, ಅಬ್ಜೆಕ್ಷನ್ ಇಲ್ಲ. ಮತ್ ಇನ್ನೊಂದು ಮಂದಿ ತಿಳ್ಯಾಗ ಏನೈತೆನ, ತನ್ನ ಮರಿಗೆ ಬೇರೆ ಫೀಡ್ ಆಗ್ತಾನು. ಇದು ಒಂದೈತಿ. ಎನಿ ಟೈಮ್ ಬರೇನ ಅಲ್ಲೇನಾ. ಈಗ ಇಲ್ಲ ನಾನು 2-3 ಸಲ ಬಂದೇನಿ. ನಾವು ಒಂದಿಷ್ಟು ಮಂದಿ ಅನ್ನೋದೇನ, ನಾನ ಫಸ್ಟ್ ಹಾಕ್ಬೇಕಾರ ನಿನ್ ಫೀಡ್ ಈ ರೀತಿ ನಿಂದ ಉಳ್ದೈತಿಗಿಲ್ಲ ಉಳ್ದೈತನ
ಅಂದ್ರ ಅವ ಸಾಕಾಗಿ ಬಿಡ್ಬೇಕ ಗ್ವಾದ್ಲಾಗ ಹಂಗ ನೀವ್ ಹಾಕ್ತಿರಿ. ನಾವೇನ್ ಮಾಡ್ತೇವಿ, ಇವತ್ತು 200 ಗ್ರಾಮ್ ಹಾಕೇವಿ, ನಾಳೆ 200 ಗ್ರಾಮ್, ಅದು ಒಂದ್ ತಿಂಗಳಾದ್ರೂ 200 ಗ್ರಾಮ್ನಾಗ ಗುದ್ದಾಡಿದ್ರ ಬರೀ ಗ್ರೋತ್ನೆಸ್ ಬರುದಿಲ್ಲ ಅಣ್ಣ. ಅದು ತಿಂದ ಬ್ಯಾಸರಾಗಿ ಬಿಟ್ಟಿರ್ಬೇಕ. ಆ ರೀತಿ ಹಾಕಿರಿ. ಈ ರೀತಿ ಏನೈತಲ್ಲ ಎಣ್ಣೆ ಹೊಡ್ಯಾಕತ್ತಾವ ಈಗ ನಿಮ್ಮ ಮರಿ ಅಂದ್ರೆ ಈಗ ಮಿಂಚುನ್ ಹೊಡ್ಯಾಕತ್ತಾವು. ಎಣ್ಣಿ ಹೆಂಗೈತ ಅಂದ್ರ ಕೊಬ್ಬರಿ ಎಣ್ಣಿ ತಲಿ ಜಾಕ ಮಾಡಿಂದ ಹಚ್ಕೋತಾರಲ್ಲ, ಆ ರೀತಿ ಮರಿಗಳು ಕಾಣಕತ್ತಾವ ಈಗ. ಇದು ಮಾತ್ರ ನನಗೂ ಅನ್ಸಾಕತ್ತ. ಯಾಕಂದ್ರೆ ಇದು ಕೊಬ್ಬದಾಗ ಈ ರೀತಿ ಮೈಯಾಗ ಎಣ್ಣೆ ಕಾಣ್ತಾವ. ಇಲ್ಲತ್ತಂದ್ರ ನಾರ್ಮಲ್ ಮರಿಗೆ ಮಾತ್ರ ಎಣ್ಣೆ ಕಾಣುದಿಲ್ಲ, ಜುಬ್ರು ಹೊಡ್ದಂಗ ಕಾಣ್ತಿರ್ತಾವ. ಮಟ್ಟಿನ ಅವಶ್ಯ ಬರಾಕತ್ತೈತಿ. ಹೌದಣ್ಣ, ಇದ್ರ ಇಷ್ಟ ಐತನ. ಇದನ್ನ ಮಾಡ್ಕೋತವ್ರಿ. ನಾ ಏನ್ ಹೇಳುದು, ಉದ್ದೇಶ ತಪ್ಪು ತಿಳ್ಕೊಬೇಡ್ರಿ. ಎನಿ ಟೈಮ್ ನೋಡ್ರಿ ನನ್ನ ಫೀಲ್ಡ್. ನಂದು ಇನ್ನೊಂದು ಏನಂದ್ರ ಫೀಲ್ಡ್ ನನ್ನ 450 ಮರಿ ಅದಾವಣ. ಬಾಯಾಗ ಓರಲ್ ಟಾನಿಕ್ ಹಾಕಕ್ ಆಗಂಗಿಲ್ಲ ನನಗೆ. ಅದರಿಂದ ಫೀಡ್ನೇ ಮಿಕ್ಸ್ ಮಾಡ್ತಿರ್ತಾನ. ಫೀಡ್ನಾಗ ಮಿಕ್ಸ್ ಐತನ. ಫೀಡ್ನೇ ಮಿಕ್ಸ್ ಮಾಡೋದ್ನಾಗ ಏನತ್ತೀರಿ ನೀವು, ಕಲರ್ ಚೇಂಜ್ ಆಗಿಬಿಡತೈತಿ. ನೀವು ಮನ್ಯಾಗ ಫೀಡ್ ಕಲಸ್ರಿ, ಅದ್ರೊಳಗ ಕಲರ್ ಚೇಂಜ್ ಆಗಕ್ಕೆ ಬೇಕದ. ಅದರಿಂದ ನೀವೇನ್ ತಿಳ್ಕೊತೀರಿ, ಅವ್ನ ಫೀಡ್ ಬೇರೆ ಐತಿ, ಅವ್ನ ಫೀಡ್ ಬೇರೆ ಐತಿ. ತಪ್ಪ. ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡ್ಕೋರಿ. ನಿಮ್ದ್ರೊಳಗ ನಮ್ದ್ರೊಳಗ ಫರಕ್ ಇದ್ರೆ ಕೇಳ್ರಿ. ಇಷ್ಟೆಲ್ಲ ಐತನ್ನ, ತಪ್ಪು ತಿಳ್ಕೊಬೇಡ್ರಿ. ಮತ್ ಇನ್ನೂ ಬ್ಯಾಡ್ ಕಮೆಂಟ್ ಅಂತ ರಗಡ್ ಮಂದಿ ಕೊಡಾತಾರ. ನೋಡ್ರಣ್ಣ, ಚಲೋ ಆಗ್ಲಿ, ನಿಮಗೂ ಚಲೋ ಆಗ್ಲಿ, ನೀವ್ ಚಲೋ ಆದಾಗ ನಾ ಚಲೋ ಆಗ ಅದನ್ನ ಮತ್ ಹೊಳ್ಳಿ ಉಲ್ಟಾ. ಮತ್ತ ಸೋಯಾಬೀನ್ ಬದಲ್ ಮಾತಾಡ್ರಿ, ಅದ್ರ ಬದಲ್ ಇನ್ನೊಂದ್ಸರಿ ಓದ್ರಿ. ಇನ್ನೊಂದ್ ಏನನ್ನ ಅಂದ್ರ ನಂದ ಫೀಡ್ ಹಾಕಿರತ್ತೆ ಹೇಳಂಗಿಲ್ಲ. ಇನ್ನಾದ್ರೂ ಹೇಳ್ತಾರ ನಂದ ಹಾಕಿರತ್ತೆ ಹೇಳಂಗಿಲ್ಲ. ನೀವ್ ಮಾಡಾಕತ್ತದ ಲಾಭಕ್ಕಾಗಿ ಯಾವ್ದು ಒಳ್ಳೆ ಫೀಡ್ ಐತಿಲ್ಲ ಅದನ್ನ ಹಾಕ್ರಿ. ನಾ ಹೇಳೋದು ನಂದ ಹಾಕ್ರಿ. ಹಿಂಗ ಫಾರ್ಮ್ನ್ಯಾರಿಗಾತು ಯಾರಿಗಾತು ನೀವು ಮಾಡಾಕತ್ತಿದ್ ಏನಪ್ಪಾ ಅಂದ್ರೆ ಇದರಿಂದ ಲಾಭ ತಗೋಬೇಕು. ನಿಮ್ಗೆ ರಿಸಲ್ಟ್ ಬೇಕಂದ್ರ ಅದನ್ನ ಮೊದ್ಲೇಕ ಅದನ್ನ ಟ್ರೈ ಮಾಡ್ಬೇಕು, ಆಮೇಲೆ ಅದನ್ನ ಕಂಟಿನ್ಯೂ ಯೂಸ್ ಮಾಡ್ರಿ. ನಾ ಹೇಳೋದು ನಂದು ಒಂದು ತಿಂಗಳಿಗೆ ನಂದು 11 ಟನ್ ಮುಸುರು ಬೇಕಣ್ಣ ನನಗ. ನನ್ನ ಫಾರ್ಮಿಗೆ ಮತ್ತೆ ನಾ ಹೋಗ್ಲಿ ಹಂಗಣ್ಣ ಹೊರಗೆ. ನಾನ ಸ್ವತಃ ರೆಡಿ ಮಾಡತ್ತನು. ಹೊರಗೆ ಹೋದಾರ ಒಯ್ಲ್ದಾರ್ ಬಿಡ್ಲಿ. ನನ್ನ ಮರಿಗೆ 11 ಟನ್ ಹೊಡೆದ್ ಹಾಕ್ತೀನಿ ನಾನು. ಒಂದು ತಿಂಗಳಿಗೆ 11 ಟನ್ ಅಂದ್ರೆ ನಾನು 40 ರಿಂದ 30 ಸಾವಿರ ರೂಪಾಯಿ ಖರ್ಚು ಬರೋದು ಗಾಡಿ ಬಾಡಿಗೆ ಉಳಿದೈತಿ. ಹೊರಗಿನವ್ರ ನೀವು ಕಾಳು ತೊಗೊಂಡ್ರು ಹೊಡೆದು ಕೊಡ್ತಾನ. 1.5 ರೂಪಾಯಿ ಕಿಲೋವ. ತಲೆ ಕೆಡಿಸ್ಕೋಬೇಡ್ರಿ. ನೀವು ತೊಗೊಂಬರ್ರಿ. ನನ್ನ ಫಾರ್ಮಲ್ಲ ಹೊರಗೆ ಕೊಡಂಗಿಲ್ಲ ಅನ್ನೋದು ಒಂದೇ ಉದ್ದೇಶ. ಇದು ಇನ್ನೊಂದ್ ಏನೈತೆ ಅಂದ್ರ ಎಲ್ಲಾವು ಮಾಡ್ಕೋತೇನೆ ಅಂತೇಳಿ ಮಾಡಕ್ ಹೋಗೋ ದಂಧೆಗಲ್ಲ ಇದೆ. ಯಾಕಂದ್ರೆ ನಿನಗ ಇದ್ರಾಗ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಅಂದ್ರೆ ನಿನ್ ಸ್ವಂತ ಮರಿ ಈಗ 400 ರಿಂದ 500 600 ಮಟನ್ ಹಾಕ್ತಿ. ನಿನಗ ರಿಸಲ್ಟ್ ತಕ್ಕೊಂಡ ಮೇಲೆ ಅದ ರಿಸಲ್ಟ್ ಮಂದಿಗೂ ಹಾಕಬೇಕು, ಅವರು ತಕ್ಕೋಬೇಕು ಅನ್ನೋ ಉದ್ದೇಶ ನಿಂದ ಏನೈತಲ್ಲ ಇದೆ. ಅದ್ರ ಸಂಬಂಧ ಏನ, ಈಗ ನನ್ನ ಹತ್ರ ಮೊದ್ಲೇಕ ಒಂದು 100 ಚೀಲ ಒಯ್ತಿದ್ರ. ಈಗ ಟೋಟಲ್ 400 ಚೀಲ ಕಪ್ಸುವಷ್ಟು ಕೆಪಾಸಿಟಿ ಬರಾಕ್ ಕಾರಣ ಏನೈತೆ ಅಂದ್ರೆ ಜನರ ಅಪೇಕ್ಷೆ ಹೆಚ್ಚಾಗೈತಿ ಅದ್ರ ಮೇಲೆ. ಒಳ್ಳೆ ಏನಾಗ್ಯಾವ ಅಂದ್ರ ನಮ್ ಸೈಡ್ ಬ್ಯಾರೆದಾರ ಫೀಡ್ ಯೂಸ್ ಮಾಡಿ ಹೆಸರು ಹೇಳಂಗಿಲ್ಲ, ಒಂದ್ 8 ಮರಿ ದೇತ್ತದವು ಒಂದ ಟೈಮ್ದಾಗ. ಅವನ್ನ ಗೋಕಾಕದಾಗ ಹೋಗಿ ಡಾಕ್ಟರ್ ಕಡೆ ಹೋಗಿ ಆಪರೇಷನ್ ಮಾಡಿ ಚೆಕ್ ಮಾಡಿದಾಗ ಅವ್ರ ಏನಂದ್ರು ಫೀಡಿಂದ ಮಿಸ್ಟೇಕ್ ಅಂತ ಹೇಳಿದ್ರು. ಅಂದ್ರ ಏನೈತಂದ್ರ ಕೋಳಿ ಫೀಡ್ ಮಿಕ್ಸ್ ಮಾಡ್ತಾರಲ್ಲ. ಫೀಡ್ನೊಳಗ ಮಿಸ್ಟೇಕ್ ಅನ್ನೋದು ಇನ್ನೊಂದು ಹೇಳ್ತೀನಿ. ಪೌಡರ್ ಮಾಲ್ ತೊಳಂಗಿಲ್ಲಣ್ಣ, ನುಷಿದ್ ಮಾಲ್ ತೊಳಂಗಿಲ್ಲ. ಇವು ಯಾವ ತೊಳೋದ್ರದಿಂದ ಪಾಯ್ಸನ್ ಆಗ್ತೈತಿ. ನುಷಿದಿಂದ 1 ನಂಬರ್ ಕ್ವಾಲಿಟಿ 26 ಐತಿಲ್ಲ 26 ಇತ್ತವ, 25 ಇಲ್ಲ 25 ಇತ್ತವ ಗೊಂಜಾಳ ರೇಟ್. 1 ನಂಬರ್ ಕ್ವಾಲಿಟಿ ಕೂಡ. ಕ್ವಾಲಿಟಿ ಚಲೋ ಬೇಕು. ಕ್ವಾಲಿಟಿ ಚಲೋ ತೊಂದ್ರೆ ಆಟೋಮೆಟಿಕ್ ಬರ್ತೈತಿ. ಅನಿವಾರ್ಯ ಸೀಸನ್ ಮುಗ್ದೈತಿ, ಗೊಂಜಾಳ ಇಲ್ಲ, ನುಷಿ ಕೂಡಾತೈತಿ. ಗೊಂಜಾಳದಾಗ ನುಷಿ ಕೂಡ್ರು ಕಾಳು ತಿಂದಿರ್ಬಾರ್ದು. ಅಂತ ಗೊಂಜಾಳ ತಗೋಬೇಕು ಅನಿವಾರ್ಯ ಟೈಮ್ದಾಗ. ಉಳಿಕೆ ಟೈಮ್ದಾಗ ಅಂತೂ ಅಂತ ಮಾಲಿಕ್ ಕೈ ಹಚ್ಚೋಂಗಿಲ್ಲ. ಅದನ್ನ ಮಾಡ್ಕೊತ ಹೋಗ್ಬೇಕಣ್ಣ ಉದ್ದೇಶ. ಇದನ್ನ ಹೇಳ್ತಾನಣ್ಣ, ದಯವಿಟ್ಟು ನನ್ನ ಬದ್ದಲ್ ಸೋಯಾಬೀನ್ ಹಾಕ್ತಾನ. ಅದ್ರಾಗ ಏನೈತಿ ಇದ್ರಾಗೈತಿ 2 ವರ್ಷದಾಗ ಬೆಳದ ಅಣ್ಣಗೋಡ್ರ ಹೇಳ್ತಾನ ಕೇಳ್ರಿ. 450 ಮರಿ ತಿಂಗಳಿಗೆ 500 ಇಡ್ರಿ ಅಣ್ಣ, 1000 ಬೇಡ. 500 ಹಿಡಿದ್ರು ಎಟ್ಟ ಆಯ್ತಂದ್ ನಿಮ್ಗೆ ಗೊತ್ತಾಗತ್ ಲೆಕ್ಕ. ನೀವೇನು ದಡ್ರಲ್ಲ, ಲೆಕ್ಕ ಹೊಡಿರಿ. ಮತ್ತ ಅವು ಅದ್ರೊಳಗೆ ಬೆಳೆದ 200 ತತಾನು 300 ತತಾನು ಅಪಪ್ರಚಾರ ಬಿಡ್ರು ಅಣ್ಣ. ಅಪಪ್ರಚಾರ ಮಾಡಿ ನಿಮ್ಮ ಉದ್ದೇಶದಾಗ ನೀವು ದುಡ್ದು ಗಳಿಸ್ರಿ, ಹೆಸರು ಮಾಡ್ರಿ. ಶ್ರಮ ಬೇಕನ್ನ, ನಿನ್ನಂಗ ಶ್ರಮ ಬೇಕು, ನಿಷ್ಠೆ ಬೇಕು. ಯಾಕಂದ್ರ ಹೆಸರು ಗಳಿಸ್ಬೇಕಂತೇಳಿ ಅದ್ರಾಗಿ ನಿಷ್ಠೆಯಿಂದ ಏನ್ ಮಾಡಾಕತ್ತಿಯಲ್ಲ, ರೈತರಿಗೆ ನಿನಗ್ ರಿಸಲ್ಟ್ ಬಂದಿದ್ದ ರೈತರಿಗೂ ಕೊಡಾಕತ್ತಿ. ಒಳ್ಳೆ ಅಂದ್ರೆ ಬೆಲೆ ಈಗ ಮಾರ್ಕೆಟಿಗೆ ಹೋಗಿ ಒಂದು ಚೀಲ ತಗೊಳಕ್ ಹೋದ್ರೆ 2600 2700 ರೂಪಾಯಿ ರೇಟ್ ಐತೆನಾ. ನೀನ್ ರೈತರಿಗೆ ಅನುಕೂಲ ಆಗುವಂತ ರೇಟ್ ಕೊಡ್ತಿ. ಯಾಕಂದ್ರೆ ಸೀಸನ್ ವೈಸ್ ನಿಂದು ಗೊಂಜಾಳ ರೇಟ್ ಎತ್ತ, ಸೋಯಾಬೀನ್ ರೇಟ್ ಎತ್ತ, ಆಗಷ್ಟ ರೇಟ್ ಎಬ್ಸಿರ್ತಿ. ನಿಂದು ಒಂದ ರೇಟ್ ಫಿಕ್ಸ್ ಇಲ್ಲ. ಇಲ್ಪ ನಂದು 2200 2300 ಇಲ್ಲ 2500 ಅಂತ ಫಿಕ್ಸ್ ಇಲ್ಲ. ನಿಂದ ರೇಟ್ ನೀನ್ ಕೊಂಡ್ಕೊಂಡಿದ್ ಹೆಂಗೈತಲ್ಲ, 8ನೇ ದಂಧೆಗ್ ನಿಂದ. ದಂಧೆಗ್ 8ನೇದ 1.5 ರೂಪಾಯಿ ಕೆಜಿ ಹೊಡೆದು ಕೊಡ್ತಾನ. ಬ್ಯಾಗಿನ್ ತೆಗಿತು ಎಲ್ಲ ತೆಗಿತು 1.5 ರೂಪಾಯಿ ಕೆಜಿ ತೋತಾನ. ಹಂಗಲ್ಲ ಈಗ 25 ರೂಪಾಯಿ ಒಡಿದ್ ಇನ್ವೆಸ್ಟ್ಮೆಂಟ್ ಬೀಳ್ತೈತಿ. 25 ರೂಪಾಯಿ ಇನ್ವೆಸ್ಟ್ಮೆಂಟ್ ಚಾರ್ಜ್. 100 ರೂಪಾಯಿ ಒಂದು ಚೀಲಿಗೆ. ಅದ್ರೊಳಗೆ ಕರೆಂಟ್ ಬಿಲ್ ತೆಗಿಬೇಕು, ಲೇಬರ್ ಪಗಾರ ತೆಗಿಬೇಕು,
ಚೀಲ್ ಇನ್ವೆಸ್ಟ್ಮೆಂಟ್ ತೆಗಿಬೇಕು. ಕರೆಕ್ಟ್ ಅಣ್ಣ ಕರೆಕ್ಟ್. ಇಷ್ಟ ಐತಿ ನೋಡ. ಇಲ್ಲ ನಾವು ಅರ್ಥ ಮಾಡ್ಕೊಂಡ್ವಿ. ಯಾಕಂದ್ರೆ ನೀನು 8ನೇ ದಂಧೆಗದವ ಒಮ್ಮಕ್ಲೆ 10 ರೂಪಾಯಿ ಹೋಗವಲ್ಲ. ನಮ್ಗ ಎಲ್ಲ ಬೆಸ್ಟ್ ಅನ್ಸೈತಿ. ನಮ್ಮ ಸೈಡ್ ಒಂದು 40 ಫಾರ್ಮ್ ಮಾತ್ರ ನಿನ್ನ ನೆನಸುವಂಗ ಆಗೈತಿ. ಯಾಕಂದ್ರ ಅವರು ಕೈ ಬಿಟ್ಟು ಕದ ಹಾಕೋ ಪರಿಸ್ಥಿತಿಗೆ ಬಂದಾರ. ಈಗ ರನ್ನಿಂಗ್ನಾಗ ತಿಂಗಳ ಏನೇ ಇಲ್ಲ ಅಂದ್ರು 50,000 ರೂಪಾಯಿ ಫಾರ್ಮ್ನಾಗ ದುಡ್ಯಾತಾರ. ಅದಕ್ಕೆ ನಿನಗ ದೊಡ್ಡ ಟ್ಯಾಂಕ್ಸ್. ನಮಸ್ಕಾರ. ನಮಸ್ಕಾರ.